ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಹಿಸ್ಟ್ರಿ ಚಾಪ್ಟರ್ ನಂಬರ್ 18 ದ ಫ್ರೀಡಮ್ ಸ್ಟ್ರಗಲ್ ಎಂಬ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಈ ಒಂದು ಚಾಪ್ಟ್ರಲ್ಲಿ ನಾವೇನೇನು ತಿಳ್ಕೊತೀವಿ ನೋಡೋಣ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC ಅಂತ ಏನಂತ ಕರಿತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದ್ರ ಬಗ್ಗೆ ತಿಳಿತೀವಿ. ಮಾಡರೇಟ್ಸ್, ಎಕ್ಸ್ಟ್ರೀಮಿಸ್ಟ್ಸ್ ಆ್ಯಂಡ್ ರೆವಲ್ಯೂಷನರೀಸ್, ಸೊ ಇವ್ರ 3 ಟೈಪ್ಸ್ ಆಫ್ ಪೀಪಲ್, ಟೈಪ್ಸ್ ಆಫ್ ರೆಬೆಲಿಯನ್ಸ್ ಬಗ್ಗೆ ತಿಳಿತೀವಿ. ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆನೂ ಸಹ ತಿಳಿತೀವಿ. ಸೊ ನಾನ್ ಕಾರ್ಪೊರೇಷನ್ ಮೂವ್ಮೆಂಟು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟು ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ತುಂಬ ಇಂಪಾರ್ಟೆಂಟ್ ಮೂವ್ಮೆಂಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ, ಅದ್ರ ಬಗ್ಗೆ ತಿಳಿತೀವಿ. ಮತ್ತು ಫಾರ್ಮರ್ಸ್ ಮತ್ತು ವರ್ಕರ್ಸ್ದು ಪ್ರೊಟೆಸ್ಟ್ ಬಗ್ಗೆ, ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಪ್ರೊಟೆಸ್ಟ್ ಬಗ್ಗೆ ತಿಳಿತೀವಿ. ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಆ್ಯಂಡ್ ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ತಿಳಿತೀವಿ. ಪಾರ್ಟಿಷನ್ ಆಫ್ ಇಂಡಿಯಾ ಬಗ್ಗೆನೂ ಸಹ ಕ್ಲೀನಾಗಿ ಡಿಸ್ಕಸ್ ಮಾಡ್ತೀವಿ. ಇದು ಸ್ವಲ್ಪ ಲೆಂತಿ ಚಾಪ್ಟರ್. ಓಕೆ, ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ನ ಕವರ್ ಮಾಡೋಕ್ಕೆ ಹಲವಾರು ಪಾರ್ಟ್ಸ್ ಬೇಕಾಗ್ಬೋದು. ನೋಡೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಲೈನ್ ಆಫ್ ದಿಸ್ ಚಾಪ್ಟರ್. ದೇ ವೆ ಮೆನಿ ಇನ್ಸ್ಟೆನ್ಸಸ್ ಆಫ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಹಲವಾರು ಕೇಸಸ್ಗಳಿದ್ವು. ಯಾಕೆ ನಾವು ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೆ ನಿಂತ್ವಿ ಅಂತ. ಯಾಕೆ ಅಂತ ನಮಗೆಲ್ಲರಿಗೂ ಗೊತ್ತು. ಕೆಲವೊಂದು ರಾಜರು ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರ ಮಾಡಿದ್ರು, ಕೆಲವೊಂದು ರಾಜರು ದೇಶ ಪ್ರೇಮಕ್ಕೋಸ್ಕರ ಮಾಡಿದ್ರು. ಓಕೆನಾ. ಸೊ ನಿಮ್ಗೆ ಗೊತ್ತಿದೆ, ಸುಮಾರು ಪಾಲಿಸೀಸ್ ಜಾರಿಗೆ ಬಂದವು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ, ಮತ್ತು ಸಬ್ಸಿಡಿಯರಿ ಅಲಯನ್ಸ್ ಪಾಲಿಸಿ, ಮತ್ತು ಡೈರೆಕ್ಟ್ ವಾರು, ಮತ್ತು ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ಸ್. ಸೊ ಇಷ್ಟೆಲ್ಲ ಆಗಿದ್ದರಿಂದ ತುಂಬ ಭಾರತೀಯರು ಶೋಷಣೆಗೆ ಒಳಗಾಗಿದ್ದರು. ಸೊ ಆದ್ದರಿಂದ ಪ್ರೊಟೆಸ್ಟ್ಗಳು ಆದವು. ದ ವಾರ್ ಫಾಟ್ ಬೈ ಮೆನಿ ಕಿಂಗ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ವೇರ್ ಆಲ್ ಇನ್ ದೇರ್ ಓನ್ ಸೆಲ್ಫ್ ಇಂಟ್ರೆಸ್ಟ್. ಸೊ ನಾವೀಗ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಚಾಪ್ಟ್ರಲ್ಲಿ ರಿವೋಲ್ಟ್ ಆಫ್ 1857 ನೋಡಿದಂಗೆ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ತಮ್ಮ ಒಂದು ಸೆಲ್ಫ್ ಇಂಟ್ರೆಸ್ಟ್, ಅಂದರೆ ಅವ್ರದ್ದು ಒಂದು ರಾಜ್ಯವನ್ನು ಪ್ರೊಟೆಕ್ಟ್ ಮಾಡ್ಕೊಳೋಕ್ಕೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಹೋರಾಟವನ್ನು ಮಾಡಿದ್ರು. ಸೊ ಸುಮಾರು ರಾಜರು ಸಹ ಅವ್ರದ್ದು ಒಂದು ಕಿಂಗ್ಡಮ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಥಿಂಕ್ ಮಾಡ್ತಾಯಿದ್ರು ಹೊರತು ಇಡೀ ಒಂದು ಭಾರತ ಖಂಡವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ಅಂದ್ಕೊಂಡು ಒಗ್ಗಟ್ಟಿಂದ ಹೋರಾಡಲಿಲ್ಲ. ಆದರೆ ಆ ಒಂದು ಕಾರಣದಿಂದನೇ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫೇಲ್ ಆಯಿತು. ಅದು ನಮ್ಗೆ ಗೊತ್ತು. ಆಫ್ಟರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇನ್ 1857 ಮೆನಿ ಚೇಂಜಸ್ ಆ್ಯಂಡ್ ಎಫೆಕ್ಟಿವ್ ರಿಫಾರ್ಮ್ಸ್ ವೇರ್ ಬ್ರಾಟ್ ಇನ್. ಸೊ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆದ ನಂತರ ಸುಮಾರು ಚೇಂಜಸ್ಸು ಮತ್ತು ರಿಫಾರ್ಮೇಷನ್ಸು ಬಂದವು. ಇಂಪ್ರೂವ್ಮೆಂಟ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಜರ್ನಲಿಸಮ್, establishment of organizations and changes in the administration saw people getting engaged in huge numbers in many provinces. ಸೊ ಸುಮಾರು ಚೇಂಜಸ್ ಬಂದವು. ಜನರಿಗೆ ಒಂದು ಅವಕಾಶವನ್ನು ಕೊಟ್ಟರು ಕಮ್ಯುನಿಕೇಟ್ ಮಾಡೋಕ್ಕೆ ಒಬ್ಬರಿಂದೊಬ್ಬರು. ಜರ್ನಲಿಸಮ್ ಅಂದರೆ ಕ್ವಶನ್ ಮಾಡೋಕ್ಕೆ, ಅಂದರೆ ರಾಜರಿಗಾದರೂ ಆಗಿರ್ಬೋದು, ಬ್ರಿಟಿಷರ ವಿರುದ್ಧನೂ ಆಗಿರ್ಬೋದು, ಕ್ವಶನಿಂಗ್ ಮಾಡೋಕ್ಕೆ. ಮತ್ತು ಸುಮಾರು ಆರ್ಗನೈಸೇಷನ್ಸ್ ಅಸ್ತಿತ್ವಕ್ಕೆ ಬಂದವು. ಓಕೆನಾ. ಲಾರ್ಡ್ ಲಿಟನ್ ಬ್ರಾಟ್ ಇನ್ ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆ್ಯಕ್ಟ್ ಇನ್ 1878. ಸೊ ಲಾರ್ಡ್ ಲಿಂಟನ್ ಎಂಬವರು ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಯಾವಾಗಂದರೆ 1878 ಟು ಎಕ್ಸಸೈಸ್ ಕಂಟ್ರೋಲ್ ಓವರ್ ಇಂಡಿಯನ್ ಪಬ್ಲಿಕೇಶನ್ಸ್ ಆ್ಯಂಡ್ ಇಂಡಿಯನ್ ಪಬ್ಲಿಕೇಶನ್ಸ್. ಓಕೆನಾ. ಸೊ ಏನು ಈ ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆ್ಯಕ್ಟ್ ಅಂದರೆ, ಯಾರ್ಯಾರು ಇಂಗ್ಲೀಷ್ ಪತ್ರಿಕೆಗಳನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಮೂಕನಾಯಕ್ ಅಂತ ಇರ್ಬೋದು, ದ ಕೇಸರಿ ಅಂತ ಇರ್ಬೋದು. ಸೊ ಇದೆಲ್ಲ ಇಂಡಿಯನ್ ನ್ಯೂಸ್ ಪೇಪರ್ಸ್. ಓಕೆನಾ. ಸೊ ಅದನ್ನು ಕಂಟ್ರೋಲ್ ಮಾಡ್ಬೋದು ಯಾರು, ಬ್ರಿಟಿಷರು. ಅಂಥ ಒಂದು ಪವರ್ನ ಬ್ರಿಟಿಷರಿಗೆ ಅವರವರೇ ಕೊಟ್ಕೊಂಡ್ಬಿಟ್ರು. ಬೇಕಾದರೆ ಅಂಥ ಒಂದು ಪಬ್ಲಿಕೇಶನ್ಸನ್ನು ಬ್ಯಾನ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಹಂಗೆ ಇಟ್ಟಿರ್ಬೋದು. ಓಕೆ, ಇದು ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆ್ಯಕ್ಟ್ ಬ್ರಾಟ್ ಇನ್ ಟು ಫೋರ್ಸ್ ಬೈ ಲಾರ್ಡ್ ಲಿಟನ್ ಇನ್ 1878. ಲಾರ್ಡ್ ರಿಪ್ಪನ್ ಎಂಬವರು ಬ್ರಾಟ್ ಇನ್ ದ ಇಲ್ಬರ್ಟ್ ಬಿಲ್. ಸೊ ಇಲ್ಬರ್ಟ್ ಎಂಬ ಒಂದು ಬಿಲ್ನ, ಅಂದರೆ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಟು ಬ್ರಿಂಗ್ ಇನ್ ಯೂನಿಫಾರ್ಮಿಟಿ ಇನ್ ಜುಡಿಷಿಯಲ್ ಸಿಸ್ಟಮ್. ಸೊ ಯೂನಿಫಾರ್ಮಿಟಿ ಆಗುತ್ತೆ ಜುಡಿಷಿಯಲ್ ಸಿಸ್ಟಮಲ್ಲಿ. ಸರ್ಟನ್ ಆರ್ಗನೈಸೇಷನ್ಸ್ ಟ್ರೈ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿಸ್ ಇನ್ ಯುರೋಪ್ ಆ್ಯಂಡ್ ವೇರ್ ಸಕ್ಸಸ್ಫುಲ್. ಸೊ ಇದ್ರ ವಿರುದ್ಧ ಸುಮಾರು ಜನ ಯುರೋಪಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಯಾಕಂತ ಮುಂದೆ ನೋಡ್ತೀವಿ. ಮತ್ತು ಅವ್ರು ಸಕ್ಸಸ್ಫುಲ್ ಆಗ್ತಾರೆ. ದ ಫ್ರೀಡಮ್ ಸ್ಟ್ರಗಲ್ ಅಸ್ಯೂಮ್ಡ್ ಅ ಸ್ಪೆಸಿಫಿಕ್ ಡೈರೆಕ್ಷನ್ ಆಸ್ ಅ ರಿಸಲ್ಟ್ ಆಫ್ ದ ಪ್ರೊಟೆಸ್ಟ್ ಆಲ್ ಓವರ್ ದ ಕಂಟ್ರಿ. ಸೊ ಈ ಒಂದು ಫ್ರೀಡಮ್ ಸ್ಟ್ರಗಲಿಂದ ಬರೀ ಒಂದೇ ಒಂದು ಜಾಗದಲ್ಲ, ಸುಮಾರು ಪ್ರೊಟೆಸ್ಟು ಇಡೀ ಭಾರತದಲ್ಲಿ ಹರಡ್ತು. ಓಕೆನಾ. ಟು ಅವಾಯ್ಡ್ ಆರ್ಮ್ಡ್ ಸ್ಟ್ರಗಲ್ ದ ಬ್ರಿಟಿಷ್ ಅಡಾಪ್ಟೆಡ್ ಸರ್ಟನ್ ಸ್ಟ್ರಾಟಜೀಸ್. ಸೊ ಆರ್ಮ್ಡ್ ಅಂದರೆ ವೆಪನ್ಸ್ ಇರುವಂಥ ಸ್ಟ್ರಗಲ್ ಬದಲು ಸರ್ಟನ್ ಸ್ಟ್ರಾಟಜೀಸ್ನ, ಸರ್ಟನ್ ಆ್ಯಕ್ಟ್ಸ್ನ, ಸರ್ಟನ್ ಪಾಲಿಸೀಸ್ನ ಬ್ರಿಟಿಷರು ತಮ್ಮ ಕೈಗೆ ಮಾಡ್ಕೊತಾರೆ.
Consequently, the British government declared the supremacy of the Queen in 1858 and announced that the Indians were the British citizens. ಸೊ ನಿಮ್ಗೆ ಗೊತ್ತಿದೆ 1857 ರಿವೋಲ್ಟ್ ಆಗುತ್ತೆ. 1858 ಮ್ಯಾಗ್ನಾ ಕಾರ್ಟಾ ಎಂಬ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ, ಒಂದು ನೋಟಿಸನ್ನು ಕೊಡ್ತಾರೆ. ಯಾರು? ಕ್ವೀನ್ ಆಫ್ ಇಂಗ್ಲೆಂಡು. ಆಗ ಅವರು ಅದ್ರ ಪ್ರಕಾರ EEIC ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿದು ಏನೂ ಹಕ್ಕಿಲ್ಲ ಈಗ ಇಂಡಿಯನ್ಸ್ ಮೇಲೆ, ಡೈರೆಕ್ಟ್ ಬ್ರಿಟಿಷ್ ಗೌರ್ಮೆಂಟ್ ಕೈಗೆ ಹೋಗತ್ತೆ ಎಲ್ಲ ಆಡಳಿತದ ಒಂದು ಶಕ್ತಿ. ಓಕೆ, ಇದ್ರ ಪ್ರಕಾರ ಇಂಡಿಯನ್ಸು ಬ್ರಿಟಿಷ್ ಸಿಟಿಸನ್ಸ್. ಓಕೆನಾ, ಬ್ರಿಟಿಷ್ ಅಂದರೆ ಇಂಗ್ಲೆಂಡಿನ ಪ್ರಜೆಗಳು ಅನ್ನೋ ಥರ. ಥ್ರೂ ದಿಸ್ ಸ್ಟೆಪ್ ದ ಬ್ರಿಟಿಷ್ ಗೌರ್ಮೆಂಟ್ ಡಿಕ್ಲೇರ್ಡ್ ಪ್ರೊವಿಷನ್ ಆಫ್ ಬೆಟರ್ ಅಮ್ಯುನಿಟೀಸ್ ಟು ಇಂಡಿಯನ್ಸ್. ಸೊ ಇದರಿಂದ ಬ್ರಿಟಿಷ್ ಗೌರ್ಮೆಂಟು ನಾವು ಇಂಡಿಯನ್ಸಿಗೆ ಒಳ್ಳೆ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾರೆ, ಜಸ್ಟ್ ಹೇಳ್ತಾರೆ. ಓಕೆ, ಇನ್ ದ ಸಬ್ಸಿಕ್ವೆಂಟ್ ಡೆವಲಪ್ಮೆಂಟ್ಸ್ ದ ಅರಿಸ್ಟಾಕ್ರೇಟಿಕ್ ನ್ಯೂ ಜನರೇಷನ್ ಹೂ ಲರ್ನ್ ಇಂಗ್ಲಿಷ್ ಸ್ಟಾರ್ಟೆಡ್ ಫೈಟಿಂಗ್ ಫಾರ್ ದ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾನರ್. ಸೊ ನಿಮ್ಗೆ ಗೊತ್ತಿದೆ ವೆಸ್ಟರ್ನ್ ಎಜುಕೇಷನ್ ಜಾರಿಗೆ ಬರುತ್ತಂತ. ಸೊ ಆ ಒಂದು ವೆಸ್ಟರ್ನ್ ಎಜುಕೇಷನಿಂದ ಸುಮಾರು ಇಂಡಿಯನ್ಸಿಗೂ ಕೆಲವೊಂದು ಟರ್ಮ್ಸು ಅವ್ರಿಗೆ ತಲೆಗೆ ಬರುತ್ತೆ. ನ್ಯಾಷನಲಿಸಮ್ ಅಂದ್ರೇನು, ಇಕ್ವಾಲಿಟಿ ಅಂದ್ರೇನು, ಲಿಬರ್ಟಿ ಅಂದ್ರೆ ಏನಂತ. ಸೊ ಅದೆಲ್ಲ ನಮಗಿಲ್ಲ ಅಲ್ಲ, ಇಂಡಿಯನ್ಸಿಗಿಲ್ವಲ್ಲ ಅದೆಲ್ಲ. ಬರೀ ಬ್ರಿಟಿಷರವರೇ ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಎಂಜಾಯ್ ಮಾಡ್ತಾ ಇಲ್ಲವಲ್ಲ ಅಂತ ಅವ್ರಿಗೆ ಕ್ವಶನಿಂಗ್ ಪವರ್ ಬಂದ್ಬಿಡತ್ತೆ. ಸೊ ಆವಾಗ ಅವರು ಅವ್ರದ್ದೊಂದು ಹಕ್ಕುಗಳಿಗಾಗಿ ಅವರು ಲೀಗಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ಎಜುಕೇಟೆಡ್ ಇಂಡಿಯನ್ಸ್. ದಿಸ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಈ ಒಂದು ಫೈಟಿಂಗಿಂದನೇ INC ಅಂತ ಕರೀತಾನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಸೊ ಅದು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಇದರಲ್ಲಿ ನಮ್ಗೆ ಏನು ಗೊತ್ತಾಗತ್ತೆ ಅಂದರೆ ಎಜುಕೇಷನ್ನು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಏನು ಮಾಡಬೇಕಾದ್ರೂ ಪ್ರೊಟೆಸ್ಟ್ ಮಾಡುವಾಗ್ಲೂ ಬರೀ ಶಕ್ತಿ ಬೇಕಾಗಲ್ಲ, ಇಂಪಾರ್ಟೆಂಟ್ ಅಲ್ಲ. ಒಂಥರ ಲೀಗಲ್ಡ್ ಮ್ಯಾನರಲ್ಲಿ ಎಜುಕೇಟೆಡ್ ಮ್ಯಾನರಲ್ಲಿ ತುಂಬ ವೈಸಾಗಿ ಥಿಂಕ್ ಮಾಡಿಬಿಟ್ಟು ಹೋರಾಟವನ್ನು ಮಾಡಬೇಕು ಅಂತ ಇದರಲ್ಲಿ ಗೊತ್ತಾಗತ್ತೆ. ಈಗ INC ಎಸ್ಟಾಬ್ಲಿಷ್ ಆಯಿತು ಅಂತ ಗೊತ್ತಾಯ್ತು ನಮಗೆ. ಈಗ INC ಬಗ್ಗೆ ತಿಳಿಯೋಣ. ರೈಟ್ ಫ್ರಮ್ ದ ಟೈಮ್ ಆಫ್ ದ ರಾಜಾ ರಾಮಮೋಹನ್ ರಾಯ್, ದ ಮೈಂಡ್ಸ್ ಆಫ್ ದ ಮಿಡಲ್ ಕ್ಲಾಸ್ ಪೀಪಲ್ ಆಫ್ ದ ಇಂಡಿಯಾ ವೇರ್ ಗೆಟಿಂಗ್ ಪ್ರಿಪೇರ್ಡ್ ಟು ಫೇಸ್ ನ್ಯೂ ಚಾಲೆಂಜಸ್. ಸೊ ರಾಜಾ ರಾಮಮೋಹನ್ ರಾಯ್ ಬಗ್ಗೆ ನೀವು ಗೊತ್ತಿರುತ್ತೆ ನಿಮಗೆ ಹಿಂದಿನ ಪಾರ್ಟಲ್ಲಿ. ಓಕೆ, ಸೊ ಪಾರ್ಟ್ 1 ಬುಕ್ಕಲ್ಲಿ ನಿಮ್ಗೆ ಗೊತ್ತಿರುತ್ತೆ ರಾಜಾ ರಾಮಮೋಹನ್ ರಾಯ್ ಬಗ್ಗೆ. ಸೊ ಅವರು ಸುಮಾರು ಸೋಷಿಯಲ್ ಈವಿಲ್ಸ್ನ ತೊಡೆದಾಕ್ತಾರೆ ಅಂತ ಗೊತ್ತು ನಿಮಗೆ. ಬ್ರಹ್ಮೋ ಸಮಾಜ್ನವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಅವ್ರು ಅದರಲ್ಲಿ ಮೋನೋಎಥಿಸಮ್ನ ಇದು ಮಾಡ್ತಾರೆ, ಮತ್ತು ಮೋನೋಎಥಿಸಮ್ನ ಎನ್ಕರೇಜ್ ಮಾಡ್ತಾರೆ, ಪಾಲಿಯಥಿಸಮ್ನ ಇದು ಮಾಡ್ತಾರೆ, ಪ್ರೊಹಿಬಿಟ್ ಮಾಡ್ತಾರೆ. ಮತ್ತೇನಂದರೆ ಸತಿ ಇವಿಲ್, ಸೋಷಿಯಲ್ ಇವಿಲ್ ಸತಿನ ತೆಗೆದುಹಾಕ್ತಾರೆ ಸೊಸೈಟಿಯಿಂದ, ಚೈಲ್ಡ್ ಮ್ಯಾರೇಜ್ನ ಪ್ರೊಟೆಸ್ಟ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಮಾಡ್ತಾರೆ. ಸೊ ಅವ್ರದ್ದು ಒಂದು ಫಾಲೋವರ್ಸ್ ಇರ್ತಾನೆ ಮಿಡಲ್ ಕ್ಲಾಸ್ ಪೀಪಲ್ಲು, ಮಿಡಲ್ ಕ್ಲಾಸ್ ಜನಾಂಗದವರು. ಅವರು ಎಲ್ಲ ಚಾಲೆಂಜಿಗೂ ನಾವು ಹೋರಾಡ್ತೀವಿ ಅನ್ನೋ ಒಂದು ಮನೋಭಾವನೆ ಅವ್ರ ತಲೆಯಲ್ಲಿ ಬಂದುಬಿಡುತ್ತೆ. ಟುವರ್ಡ್ಸ್ ದಿಸ್ ಎಂಡ್ ಮೆನಿ ಆರ್ಗನೈಸೇಷನ್ಸ್ ವೇರ್ ಎಸ್ಟಾಬ್ಲಿಷ್ ಥ್ರೂಔಟ್ ದ ಕಂಟ್ರಿ. ಸೊ ಈ ಟೈಮಲ್ಲೇ ಎನ್ಲೈಟ್ಮೆಂಟ್ ಟೈಮಲ್ಲಿ ಅಂದರೆ ಅವ್ರದ್ದು ಒಂದು ಮನಸ್ಸು ಜಾಗೃತವಾಯಿತು ಅಂತ ಹೇಳ್ಬೋದು. ಅಂಥ ಒಂದು ಟೈಮಲ್ಲಿ ಸುಮಾರು ಆರ್ಗನೈಸೇಷನ್ಸು ಸ್ಟಾರ್ಟ್ ಆಗುತ್ತೆ. ಬ್ರಹ್ಮೋ ಸಮಾಜ ಒನ್ ಆಫ್ ದ ಎಕ್ಸಾಂಪಲ್, ರಾಜಾ ರಾಮಮೋಹನ್ ರಾಯ್ದು. ಓಕೆ, ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ಪೂರ್ವ ಸಾರ್ವಜನಿಕ ಸಭಾ ಆ್ಯಂಡ್ ದ ಇಂಡಿಯನ್ ಅಸೋಸಿಯೇಷನ್ ವೇರ್ ಪ್ರಾಮಿನೆಂಟ್. ಸೊ ಇದರಲ್ಲಿ ಕೆಲವೊಂದು ಆರ್ಗನೈಸೇಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ದ ಹಿಂದೂ ಮೇಳ ಆಗಿರ್ಬೋದು, ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಆಗಿರ್ಬೋದು, ಪೂರ್ಣ ಸಾರ್ವಜನಿಕ ಸಭಾ ಅಂತ ಆಗಿರ್ಬೋದು, ದ ಇಂಡಿಯನ್ ಅಸೋಸಿಯೇಷನ್ನು ತುಂಬ ಇಂಪಾರ್ಟೆಂಟ್. ದೇ ಹ್ಯಾಡ್ ಲಿಮಿಟೆಡ್ ಸ್ಕೋಪ್ ಆ್ಯಂಡ್ ಇಂಟ್ರೆಸ್ಟ್. ಸೊ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ಗಳಿದ್ವು. ಸೊ ನಾವು ಈ ಥರ ನಮ್ಮದು ಒಂದು ಫ್ರೀಡಮು, ನಮ್ಮ ಹಕ್ಕದು. ಸೊ ಅವ್ರು ಕೊಡೋದಲ್ಲ, ನಮ್ಮ ಹಕ್ಕದು ನಮ್ಗೆ ಇರಲೇಬೇಕು ಅಂತ. ದೇ ವೇರ್ ವೇಟಿಂಗ್ ಫಾರ್ ಅ ನ್ಯಾಷನಲ್ ಲೆವೆಲ್ ಇಂಟಿಗ್ರೇಷನ್ ಟು ಹ್ಯಾಪನ್ ಅಟ್ ಎನಿ ಅಪ್ರೋಪ್ರಿಯೇಟ್ ಟೈಮ್. ನ್ಯಾಷನಲ್ ಲೆವೆಲಲ್ಲಿ ನಾವು ಹೋರಾಡಬೇಕು ಬ್ರಿಟಿಷರ ವಿರುದ್ಧ ಅಂತ ಅವರು ವೇಟ್ ಮಾಡ್ತಾಯಿದ್ರು, ಕರೆಕ್ಟ್ ಟೈಮ್ ಬರಬೇಕು ಅಂತ. ಆ್ಯಂಡ್ ಆಪರ್ಚುನಿಟಿ ಕೇಮ್ ಹ್ಯಾಂಡಿ ಫಾರ್ ಆರ್ಗನೈಸಿಂಗ್ ಸಚ್ ಆ್ಯನ್ ಆಲ್ ಇಂಡಿಯನ್ ಆರ್ಗನೈಸೇಷನ್. ಸೊ ಈ ಒಂದು ಎಲ್ಲರೂ, ಇಡೀ ಒಂದು ಇಂಡಿಯಾದವ್ರಿಗೆಲ್ಲರಿಗೂ ಒಂದು ಕಾನ್ಸೆಪ್ಟ್ ಬಗ್ಗೆ ಅವ್ರಿಗೆ ಅರಿವಾಗಬೇಕಂದ್ರೆ ಒಂದು ಆರ್ಗನೈಸೇಷನ್ ಬೇಕು. ಆ ಆರ್ಗನೈಸೇಷನ್ ಮಾಡಬೇಕಂದ್ಕೊಂಡೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬರುತ್ತೆ. ಇನ್ ದ ಇಯರ್ 1885, a retired English officer, A.O. Hume, established the Indian National Congress. ಸೊ A.O. ಹ್ಯೂಮ್ರವರು 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ವರ್ಕ್ ಟುವರ್ಡ್ಸ್ ಕ್ರಿಯೇಟಿಂಗ್ ಅ ಪೊಲಿಟಿಕಲ್ ಅವೇರ್ನೆಸ್ ಆ್ಯಂಡ್ ನ್ಯಾಷನಲಿಸ್ಟ್ ಆ್ಯಟಿಟ್ಯೂಡ್. ಸೊ ಅವರು ಏನು ಮಾಡ್ತಾರೆ ಅಂದರೆ ಆ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಒಂದು ಅವೇರ್ನೆಸ್ ಬರಬೇಕು ಜನರಲ್ಲಿ, ಮತ್ತು ನ್ಯಾಷನಲಿಸ್ಟಿಕ್ ಐಡಿಯಾಸ್ ಆ್ಯಟಿಟ್ಯೂಡ್ಸ್ ಬರಬೇಕು ಜನರಲ್ಲಿ. ನಮ್ಮ ದೇಶ ಇದು ಅನ್ನೋ ಒಂದು ಐಡಿಯಾಸ್ ಬರಬೇಕು.
ಸೊ ನೀವು ಇಲ್ಲಿ ಸ್ವಲ್ಪ ನಿಮ್ಗೆ ಅನ್ಸ್ಬೋದು, ಇವ್ರು ಯಾಕೆ ಇಂಗ್ಲೀಷ್ ಆಫೀಸರ್ ಅಂದರೆ ಬ್ರಿಟಿಷ್ ಆಫೀಸರೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಎಸ್ಟಾಬ್ಲಿಷ್ ಮಾಡಿದ್ರಂತ. ಅದು ಯಾಕಂದರೆ ಬ್ರಿಟಿಷರು ಒಂದು ಕ್ಲೆವರ್ ಸ್ಟ್ರಾಟಜಿನ ಯೂಸ್ ಮಾಡಿರ್ತಾರೆ. ಏನಂದರೆ ಅವರು ಇಂಡಿಯನ್ಸಿಗೆ ಆ ರೀತಿಯಲ್ಲಾದ್ರೂ ಬಿಂಬಿಸ್ಬೇಕು, ನಾವು ಇಂಡಿಯನ್ಸ್ ಬಗ್ಗೆ ನಾವು ಚಿಂತಿಸ್ತಾ ಇದ್ದೀವಿ, ಅವ್ರದ್ದೊಂದು ಡೆವಲಪ್ಮೆಂಟ್ ಬೇಕು ನಮಗೆ ಅಂತ ಬಿಂಬಿಸೋಕ್ಕೆ ಅವ್ರು ಏನು ಮಾಡ್ತಾರಂದರೆ ಏನಾದರೂ ಒಂದು ಒಳ್ಳೆ ಥರ ಮಾಡೋ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ. ಆದರೆ ಅದರಲ್ಲೂ ಸಹ ಅವ್ರದ್ದು ಪ್ರಾಫಿಟ್ಸ್ ಇರುತ್ತೆ. ಆದರೆ ಈ ಒಂದು ಕಾನ್ಸೆಪ್ಟು ಇಲ್ಲ ಅಪ್ಲೈ ಆಗಿದೆಯೋ ಇಲ್ವೋ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಎ.ಒ. ಹ್ಯೂಮು ಒಂದು ರಿಟೈರ್ಡ್ ಇಂಗ್ಲೀಷ್ ಆಫೀಸರು, ಅವರು INCನ ಎಸ್ಟಾಬ್ಲಿಷ್ ಮಾಡಿದ್ರು. ಅಷ್ಟೇ ಇಲ್ಲಿ ಕೊಟ್ಟಿರೋದು, ಅಷ್ಟೇ ನೀವು ತಿಳ್ಕೊಳ್ಳಿ. ಓಕೆ. ಇನ್ ಸ್ಪೈಟ್ ಆಫ್ ದ ಡೈವರ್ಸಿಟಿ ಇನ್ ಇಂಡಿಯಾ, ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟ್ರಗಲ್ಡ್ ಟು ಕಿಂಡಲ್ ದ ಪೇಟ್ರಿಯಾಟಿಕ್ ಫೀಲಿಂಗ್ಸ್ ಆಫ್ ಇಂಡಿಯನ್ಸ್. ಸೊ ನಾನು ಹೇಳ್ದಂಗೆ ಬ್ರಿಟಿಷರದ್ದು ಒಂದು ಏನಾದರೂ ಒಂದು ಪ್ರಾಫಿಟಿಂಗ್ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ ಏನು ಮಾಡುವಾಗ್ಲೂ. ಸೊ ಇದರಲ್ಲೂ ಸಹ ಇಂಡಿಯನ್ಸ್ನಲ್ಲಿ ಒಂದು ಭಾವನೆ ಬಂದಿದೆ, ಒಂದು ನಮ್ಮ ದೇಶ ಎಂಬ ಒಂದು ಪೇಟ್ರಿಯಾಟಿಕ್ ಭಾವನೆ ಬಂದಿದೆ. ಆದರೆ INC ಅನ್ನೋದು ಆ ಒಂದು ಟೈಮಲ್ಲಿ ಈ ಒಂದು ಪೇಟ್ರಿಯಾಟಿಕ್ ಫೀಲಿಂಗ್ಸ್ ಆಫ್ ಇಂಡಿಯನ್ಸ್ ನಡುವೆ ಕಿಂಡಲ್ ಮಾಡ್ತಾ ಇತ್ತು. ಇಟ್ ಪಬ್ಲಿಷ್ಡ್ ಪೇಪರ್ಸ್ ಇನ್ ಲೋಕಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಸ್ಟಾರ್ಟೆಡ್ ಡಿಬೇಟ್ಸ್ ಆನ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಸೊ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ನ್ಯೂಸ್ ಪೇಪರ್ಸ್ನ ಪಬ್ಲಿಷ್ ಮಾಡ್ತಾಯಿದ್ರು, ಈಗಿನ ಒಂದು ಕರೆಂಟ್ ಅಫೇರ್ಸಲ್ಲಿ ಪ್ರಾಬ್ಲಮ್ಸ್ ಏನೇನು ಆಗ್ತಾಯಿದೆ ಅಂತ. ಆ್ಯಸ್ ಅ ರಿಸಲ್ಟ್ ದ ಪೀಪಲ್ ಬಿಕೇಮ್ ಅವೇರ್ ಆಫ್ ದ ಪೊಲಿಟಿಕಲ್ ಸಿಚುವೇಶನ್ ಆ್ಯಂಡ್ ಇಟ್ಸ್ ಪ್ರಾಬ್ಲಮ್ಸ್. ಸೊ ಈ ಒಂದು ನ್ಯೂಸ್ ಪೇಪರ್ಸ್ ಪಬ್ಲಿಷ್ ಆಗಿದ್ದರಿಂದ ಸುಮಾರು ಜನರಿಗೆ, ಗೊತ್ತಿಲ್ಲದವರಿಗೆಲ್ಲ ಈಗ ನಮ್ಮ ದೇಶದಲ್ಲಿ ಇರುವಂಥ ಪೊಲಿಟಿಕಲ್ ಸಿಚುವೇಶನ್ ಏನಂತ ಗೊತ್ತಾಗತ್ತೆ. ದ ಬ್ರಿಟಿಷ್ ರಿಯಲೈಸ್ ದ ಗ್ರೋಯಿಂಗ್ ಸ್ಟ್ರೆಂತ್ ಆಫ್ ದ ಕಾಂಗ್ರೆಸ್ ಆ್ಯಂಡ್ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಇಟ್ಸ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಸೊ ಬ್ರಿಟಿಷರು ಅಬ್ಸರ್ವ್ ಮಾಡ್ತಾರೆ, ಓಕೆ ಕಾಂಗ್ರೆಸ್ ಈಗ ದೊಡ್ಡದಾಗಿ ಬೆಳೀತಾ ಇದೆ, ಇಲ್ಲಿ ಎಲ್ಲ ಇಂಡಿಯನ್ಸಲ್ಲೂ ಒಂದು ದೇಶದ ಒಂದು ನಮ್ಮ ದೇಶ ಪ್ರೇಮ ಒಂದು ಮನೋಭಾವನೆ ಬರ್ತಾ ಇದೆ ಅಂತ. ಸೊ ಆವಾಗ ಅವರು ಒಡೆದು ಆಳುವ ನೀತಿ ಅಂತ ಕರೀತಿದ್ದಾರೆ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ. ದೇ ಸಪರೇಟೆಡ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಥ್ರೂ ದೇರ್ ಮ್ಯಾನ್ಯುಪುಲೇಟಿವ್ ಟೆಕ್ನಿಕ್ಸ್. ಸೊ ಅವರು ಹಿಂದೂಸ್ ಮತ್ತು ಮುಸ್ಲಿಮ್ಸ್ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ ಸ್ಪೈಟ್ ಆಫ್ ದಿಸ್, ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಏಬಲ್ ಟು ಫಾರ್ಮುಲೇಟ್ ಪಾಸಿಟಿವ್ ಪ್ಲಾನ್ಸ್ ಆಫ್ ಆ್ಯಕ್ಷನ್ ರಿಲೇಟೆಡ್ ಟು ನ್ಯಾಷನಲ್ ಇಶ್ಯೂಸ್. ಸೊ ಈ ಥರ ಅವರು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿರುವಂಥ ಒಂದು ಎಕ್ಸಾಂಪಲ್ ಅಂದರೆ ಬೆಂಗಾಲ್ ಡಿವಿಷನ್ ತಾನೆ. ಸೊ ಈ ಥರ ಬೆಂಗಾಲ್ ಡಿವಿಷನ್ನ ಮಾಡ್ತಾ ಇದ್ರೂ ಸಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಅವ್ರದ್ದೊಂದು ಪ್ಲ್ಯಾನ್ಸನ್ನು ರದ್ದು ಮಾಡಿ ತನ್ನ ಒಂದು ನ್ಯಾಷನಲಿಸ್ಟಿಕ್ ಫೀಲಿಂಗ್ಸ್ನ ಕಮ್ಮಿ ಮಾಡಿಕೊಳ್ಳಲ್ಲ. ಓಕೆ. ಬೈ ದ ಎಂಡ್ ಆಫ್ ದ 19th century, ಡಿಫ್ರೆನ್ಸಸ್ ಸರ್ಫೇಸ್ಡ್ ಇನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ 19th century ಆಗ್ತಾ ಇದ್ದಂಗೆ ಸ್ವಲ್ಪ ಒಳಗಿನ ಒಂದು ಡಿಫ್ರೆನ್ಸಸ್ ಅಂತ ಸ್ಟಾರ್ಟ್ ಆಗುತ್ತೆ. ಬೇಸ್ಡ್ ಆನ್ ದ ಪ್ಲಾನ್ ಆಫ್ ಆ್ಯಕ್ಷನ್, ಬಿಲೀವ್ಸ್ ಆ್ಯಂಡ್ ಟೈಪ್ ಆಫ್ ಸ್ಟ್ರಗಲ್ ಅಡಾಪ್ಟೆಡ್ ಬೈ ದೆಮ್, ದೇ ವರ್ ಐಡೆಂಟಿಫೈಡ್ ಆಸ್ ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಎಲ್ಲರಿಗೂ ಒಂದೇ ಒಂದು ಗೋಲ್ ಇರುತ್ತೆ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬೇಕಂತ. ಆದರೆ ಅವ್ರದ್ದೊಂದು ರೀತಿ ಇತ್ತು ತಾನೆ, ಅವ್ರದ್ದೊಂದು ಗೋಲ್ನ ಅಚೀವ್ ಮಾಡುವಂಥ ರೀತಿಗಳು ಬೇರೆ ಬೇರೆ ಇತ್ತು. ಒಬ್ರೊಬ್ಬರಿಗೆ ಅಹಿಂಸೆ ಮಾಡುವಂಥ ರೀತಿ ಇದ್ದರೆ, ಒಬ್ರೊಬ್ಬರಿಗೆ ಹಿಂಸಾತ್ಮಕ ರೀತಿಗಳಿದ್ದು, ಒಬ್ಬರು ವೈಲೆಂಟ್ ಆಗಿದ್ದರೆ ಒಬ್ಬರು ನಾನ್ ವೈಲೆಂಟ್ ಆಗಿದ್ದರು. ಸೊ ಇದರ ಒಂದು ಆಧಾರಿತವಾಗಿ ಅವರನ್ನು ಮಾಡರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಓಕೆ. ಈಗ ಫಸ್ಟ್ ಫೇಸಲ್ಲಿ ಏನಾಗುತ್ತೆ ಅಂದರೆ ಮಾಡರೇಟ್ಸ್ ಫೇಸ್ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಬರೀ ಮಾಡರೇಟ್ಸ್ ಹೇಳ್ತಾ ಇದ್ದಂಗೆ ನಡೀತಾ ಇತ್ತು 1885ಇಂದ 1906. ಸೊ ಈ ಒಂದು ಮಾಡರೇಟ್ಸ್ ಅಂದರೆ ಏನು ಅಂತ ಡೀಟೇಲ್ಡ್ ಆಗಿ ಈಗ ನೋಡ್ತೀವಿ. ಟ್ರೆಡಿಷನಲಿ ದ ಫಸ್ಟ್ 20 years ಆಫ್ ದ ಬಿಗಿನಿಂಗ್ ಆಫ್ ಕಾಂಗ್ರೆಸ್ ಆರ್ ಕಾಲ್ಡ್ ಮಾಡರೇಟ್ ಏಜ್. ಸೊ ಕಾಂಗ್ರೆಸ್ಸು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ 1885ಅಲ್ಲಿ ಎ.ಒ. ಹ್ಯೂಮ್ರವರು. ಈ 1885ಇಂದ 1906 ತನಕ ಆಲ್ಮೋಸ್ಟ್ 20 ಇಯರ್ಸು ಏನಾಗುತ್ತೆ ಅಂದರೆ ಮಾಡರೇಟ್ ಏಜ್ ಅಂತ ಕರೀತಾರೆ ಅದಕ್ಕೆ. ಓಕೆ. ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನೌರೋಜಿ, ಗೋಪಾಲಕೃಷ್ಣ ಗೋಖಲೆ ವೇರ್ ಪ್ರಾಮಿನೆಂಟ್. ಸೊ ಮೇನಾಗಿ 3 ಜನ ಇದ್ದಾರೆ, 2 ಜಿಗಳು ಮತ್ತೊಂದು ಗೋಖಲೆ. ಸೊ ಸುಂದರನಾಥ್ ಬ್ಯಾನರ್ಜಿ, ದಾದಾಬಾಯಿ ನೌರೋಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ ಇವರು ತುಂಬ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್. ದ ಮಾಡರೇಟ್ಸ್ ಟ್ರಸ್ಟೆಡ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದೇರ್ ಇಂಪಾರ್ಷಿಯಾಲಿಟಿ. ಇವರು ಮಾಡರೇಟ್ಸ್ದು ಒಂದು ಮೆಥಡ್ ಏನಾಗಿತ್ತಂದರೆ, ಅವರು ನಂಬ್ತಾ ಇದ್ರು ಬ್ರಿಟಿಷರ್ನ, ಮತ್ತು ಅವ್ರದ್ದು ಒಂದು ಅಡ್ಮಿನಿಸ್ಟ್ರೇಟಿಂಗ್ ಪಾಲಿಸೀಸ್ನ ನಂಬ್ತಾ ಇದ್ರು. ಯಾಕಂದರೆ ಅವರು ಇಂಪಾರ್ಷಿಯಾಲಿಟಿ ಮಾಡ್ತಾರಂತ ಅಂದ್ಕೊಂಡಿದ್ರು ಅವರು. ದೇ ಯೂಸ್ ಟು ಪ್ಲೇಸ್ ದೇರ್ ರಿಕ್ವೆಸ್ಟ್ ಆ್ಯಂಡ್ ಅಪೀಲ್ಸ್ ಬಿಫೋರ್ ದ ಗೌರ್ಮೆಂಟ್ ವಿತ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಸೊ ಅವರು ಲೀಗಲ್ ಮ್ಯಾನರಲ್ಲಿ ಅವ್ರದ್ದು ಒಂದು ಅಪೀಲ್ಸು ಮತ್ತು ರಿಕ್ವೆಸ್ಟು ಮತ್ತು ಅವ್ರದ್ದು ಪ್ರಾಬ್ಲಮ್ಸ್ನ ಗೌರ್ಮೆಂಟ್ ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ಮುಂದೆ ಇಡ್ತಾ ಇತ್ತು.
ದ ಮಾಡರೇಟ್ಸ್ ಟಾಟ್ ಪೀಪಲ್ ಅಬೌಟ್ ದ ಪೊಲಿಟಿಕಲ್ ಸಿಚುವೇಶನ್ಸ್. ಸೊ ಮಾಡರೇಟ್ಸು ಜನರಿಗೆ ಈಗಿನ ಒಂದು ಪೊಲಿಟಿಕಲ್ ಸಿಚುವೇಶನ್ ಏನಿದೆ ನಿಮ್ಗೆ ಗೊತ್ತಿದೆಯಾ ಅಂತ ಹೇಳ್ಕೊಡ್ತಾ ಇದ್ರು. ದೇ ಕಂಡಕ್ಟೆಡ್ ಮೀಟಿಂಗ್ಸ್, ಡಿಸ್ಕಸ್ಡ್ ಪ್ರಾಬ್ಲಮ್ಸ್ ಆ್ಯಂಡ್ ಪ್ಲೇಸ್ಡ್ ಬಿಫೋರ್ ದ ಗೌರ್ಮೆಂಟ್ ವೇರಿಯಸ್ ರಿಕ್ವೆಸ್ಟ್ ರಿಲೇಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ದ ಇಂಡಸ್ಟ್ರೀಸ್, reduction of the military expenses, improvement in the educational standards, forcing the British government to take up studies about poverty in the country, etc. ಸೊ ಅವರು ಏನು ಮಾಡ್ತಾ ಇದ್ರು ಅಂದರೆ ಅವ್ರಿಗೊಂದು ಸ್ಟ್ರಾಟಜಿ ತುಂಬ ಅಂದರೆ ತುಂಬ ಯುನೀಕ್ ಮತ್ತು ಡಿಫ್ರೆಂಟು. ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಅವರು ತಮ್ಮ ಒಂದು ಲಾಯಲ್ಟಿನ ಬ್ರಿಟಿಷರಿಗೆ ತೋರಿಸ್ತಾ ಇದ್ರು. ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಮಗೆ ನೀವು ಸ್ವತಂತ್ರ ಕೊಡದೇ ಇಲ್ಲದಿದ್ರು ನಮಗೆ ನೀವು ನೆಮ್ಮದಿಯನ್ನು ಕೊಡಬೇಕು ಅಂತ ಅವರು ಹೇಳ್ಕೊತಾ ಇದ್ರು. ಆದರೆ ಅವರು ಲಾಯಲ್ ಆಗಿದ್ರು. ಆಗ ಬ್ರಿಟಿಷರಿಗೆ ಇವರು ವಿರುದ್ಧ ಹೋಗ್ಬೇಕಾ, ಇವರು ಹೇಳ್ದಂಗೆ ಮಾಡ್ಬೇಕಾ ಅಂತಲೇ ಕನ್ಫ್ಯೂಷನ್ ಆಗ್ತಿತ್ತು. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ನಿಮಗೆ? ಈಗ ನಿಮ್ಗೆ ಏನೋ ಡೌಟ್ಸ್ ಇದೆ, ನೀವು ಆರಾಮಾಗಿ ಕಾಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಹಾಕ್ಬೋದು. ಓಕೆ, ಏನು ಮಾಡ್ತಾಯಿದ್ರು ಅಂದರೆ ಅವರು ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾಯಿದ್ರು. ಮತ್ತು ನಮ್ಮ ದೇಶದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ನೀವು ಅದನ್ನು ಹೇಗೆ ಬದಲಾಯಿಸಬೇಕು, ಹೇಗೆ ನೀವು ಅದನ್ನು ಸರಿ ಮಾಡಬೇಕು ಅಂತಲೂ ಅವ್ರಿಗೆ ಫೋರ್ಸ್ ಮಾಡ್ತಾಯಿದ್ರು ಮಾಡೋಕ್ಕೆ. ಆದರೆ ಅವರು ಚೆನ್ನಾಗಿ ಹೇಳ್ತಾ ಇದ್ರು. ಆದರೆ ಆಗ ಬ್ರಿಟಿಷರಿಗೆ ಇವ್ರಿಗೆ ಜೈಲಿಗೂ ಹಾಕೋಕ್ಕಾಗ್ತಾ ಇಲ್ಲ ಆಗಿತ್ತಾ, ಯಾಕಂದರೆ ಅವರು ಏನು ವೈಲೆಂಟ್ ಫಾರ್ಮಲ್ಲಿ ಮಾಡಿಲ್ಲ. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ಅವರಿಗೆ ಜೈಲಲ್ಲಿ ಹಾಕೋಕ್ಕಾಗಲ್ಲ. ಆದರೆ ಅವ್ರು ಹೇಳ್ದಂಗೂ ಮಾಡಬೇಕಾಗ್ತಾ ಇತ್ತು. ಆ ಥರ ಒಂದು ಸ್ಟ್ರಾಟಜಿ ಇವ್ರದ್ದು ಮಾಡರೇಟ್ಸ್ದು. ಓಕೆ, ಮೇನಾಗಿ ಯಾರ್ಯಾರು? ದಾದಾಬಾಯಿ ನೌರೋಜಿ, ಸುಂದರನಾಥ್ ಬ್ಯಾನರ್ಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ. ಸೊ ಇವರು ಯಾವ್ಯಾವ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು ಅಂದರೆ ಇಂಡಸ್ಟ್ರೀಸ್ ಬಗ್ಗೆ, ಮತ್ತು ಮಿಲಿಟರಿದು ಒಂದು ದುಡ್ಡು ಖರ್ಚು ವೆಚ್ಚದ ಬಗ್ಗೆ, ಮತ್ತು ಎಜುಕೇಷನಲ್ ಫೀಲ್ಡ್ ಬಗ್ಗೆ, ಮತ್ತು ಬ್ರಿಟಿಷರಿಗೆ ಪವರ್ಟಿ ಇದ್ದವರಿಗೂ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಫೋರ್ಸ್ ಮಾಡ್ತಾಯಿದ್ರು. ಓಕೆ, ಲೆಟ್ ಅಸ್ ಮೂವ್ ಆನ್. ಫಾರ್ ದ ಫಸ್ಟ್ ಟೈಮ್ ದ ಮಾಡರೇಟ್ಸ್ ಕ್ರಿಟಿಕಲಿ ಅನಲೈಸ್ ದ ಇಲ್ ಎಫೆಕ್ಟ್ಸ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ. ಸೊ ಅವರು ಕ್ಲೀನಾಗಿ ಒಂದೊಂದೇ ಅನಲೈಸ್ ಮಾಡಿ ಅವರು ಬ್ರಿಟಿಷರಿಂದ ನಮ್ಗೆ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಲೂ ಅವರು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ದೇ ಪ್ಲೇಸ್ಡ್ ಬಿಫೋರ್ ದ ಪೀಪಲ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಬೌಟ್ ದ ಡ್ರೇನ್ ಆಫ್ ಇಂಡಿಯನ್ ವೆಲ್ತ್ ಟು ದ ಇಂಗ್ಲೆಂಡ್. ಸೊ ಅವರು ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಜನರಿಗೆ ನಮ್ಮ ಒಂದು ದುಡ್ಡು ಹೇಗೆ ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಇಂಗ್ಲೆಂಡಿಗೆ ಹೋಗ್ತಾ ಇದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ದಾದಾಬಾಯಿ ನೌರೋಜಿ ಎಕ್ಸ್ಪ್ಲೇನ್ಡ್ ಅಬೌಟ್ ದ ಟ್ರಾನ್ಸ್ಫರ್ ಆಫ್ ಇಂಡಿಯನ್ ವೆಲ್ತ್ ಟು ಇಂಗ್ಲೆಂಡ್ ಆ್ಯಂಡ್ ಇಟ್ಸ್ ಕಾಲ್ಡ್ ದ ಡ್ರೇನ್ ಥಿಯರಿ. ಸೊ ದಾದಾಬಾಯಿ ನೌರೋಜಿ ಏನಂತಾರಂದರೆ ಡ್ರೇನ್ ಥಿಯರಿ ಅಂತ ಇತ್ತು ತಾನೆ. ಡ್ರೇನ್ ಥಿಯರಿ ಅಂದರೆ ಏನಂದರೆ ನಮ್ಮ ಒಂದು ದುಡ್ಡು ಹಾಗೆ ಬೇಸಿನಲ್ಲಿ ಹೆಂಗೆ ನೀರು ಡ್ರೈನ್ ಹಾಕೊಂಡು ಹೋಗ್ಬಿಡುತ್ತೆ, ಆ ಥರ ನಮ್ಮ ಒಂದು ದುಡ್ಡು ಅವ್ರದ್ದು ಒಂದು ಬೇಸಿನಲ್ಲಿ ಡ್ರೈನ್ ಆಗಿಬಿಟ್ಟು ಇಂಗ್ಲೆಂಡಿಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು. He maintained that encouraging the imports and reducing the exports created a situation unfavorable to India, leading to the drain of wealth. ಸೊ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಇಂಪೋರ್ಟ್ಸ್ನ ಎನ್ಕರೇಜ್ ಮಾಡ್ತಾ ಇದ್ವಿ ಬ್ರಿಟಿಷರಿಂದ, ಆದರೆ ಎಕ್ಸ್ಪೋರ್ಟ್ಸ್ನ ಕಮ್ಮಿ ಮಾಡ್ತಾ ಇದ್ವಿ. ಸೊ ಅದರಿಂದ ನಮ್ಮ ಒಂದು ದುಡ್ಡು ಕಮ್ಮಿ ಆಗ್ತಾ ಇತ್ತು. ಸಿನ್ಸ್ ಇಂಡಿಯಾ ಹ್ಯಾಡ್ ಟು ಬೇರ್ ದ ಬರ್ಡನ್ ಆಫ್ ಪೇಯಿಂಗ್ ವೇಜಸ್, ಪೆನ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಫ್ ಬ್ರಿಟಿಷ್ ಅಫಿಷಿಯಲ್ಸ್, ಅ ಲಾಟ್ ಆಫ್ ವೆಲ್ತ್ ವಾಸ್ ಫ್ಲೋಯಿಂಗ್ ಟು ಇಂಗ್ಲೆಂಡ್. ಸೊ ಅಡ್ಮಿನಿಸ್ಟ್ರೇಟಿವ್ ದುಡ್ಡು ನಾವೇ ಕೊಡಬೇಕು, ಟ್ಯಾಕ್ಸು ನಾವೇ ಕೊಡಬೇಕು, ಪೆನ್ಷನು ನಮಗಿಲ್ಲ, ದುಡ್ಡು ಅಂದರೆ ಸಂಬಳವನ್ನು ಬ್ರಿಟಿಷ್ ಅಫಿಷಿಯಲ್ಸಿಗೆ ನಾವು ಕೊಡಬೇಕು. ಸೊ ಇದರಿಂದ ನಮ್ಮ ದುಡ್ಡೆಲ್ಲ ಇಂಗ್ಲೆಂಡಿಗೆ ಹೋಗ್ತಾಯಿತ್ತು, ನಮ್ಗೆ ಗೊತ್ತೇ ಇರಲಿಲ್ಲ, ಹಾಗೆ ಹೋಗ್ತಾಯಿತ್ತು. ದ ಏಜ್ ಆಫ್ ಮಾಡರೇಟ್ಸ್ ಈಸ್ ಆಲ್ಸೋ ಕಾಲ್ಡ್ ದ ಏಜ್ ಆಫ್ ಜನರಸ್ ನ್ಯಾಷನಲಿಸಮ್. ಸೊ ಏಜ್ ಆಫ್ ಮಾಡರೇಟ್ಸು ಒಂಥರ ಶಾಂತ ಮೂರ್ತಿಗಳು, ಆದ್ರೂ ಅವ್ರು ಫ್ರೀಡಮ್ ಫೈಟರ್ಸ್, ತುಂಬ ಗ್ರೇಟು. ಆದ್ದರಿಂದ ಅವ್ರಿಗೆ ಏಜ್ ಆಫ್ ಜನರಸ್ ಅಂದರೆ ತುಂಬ ಒಳ್ಳೆಯ ರೀತಿಯಲ್ಲಿ ನ್ಯಾಷನಲಿಸಮ್ ಮಾಡಿದ್ರು ಅವರು ಅಂತ. ಈಗ ಬರುತ್ತೆ ಉಗ್ರ ರೂಪ. ಓಕೆ, ಸೆಕೆಂಡ್ ಫೇಸ್ ಎಕ್ಸ್ಟ್ರೀಮಿಸ್ಟ್. ಸೊ ಇವರು ತುಂಬ ಉಗ್ರ ರೂಪದವರು. 1906 1920 ತನಕ ಆಗುತ್ತೆ ಸೆಕೆಂಡ್ ಫೇಸ್. ಅದು ಮತ್ತೊಂದು 14 ವರ್ಷ. ಒನ್ ಗ್ರೂಪ್ ಆಫ್ ಕಾಂಗ್ರೆಸ್ ಮೆಂಬರ್ಸ್ ಹೂ ಬಿಕೇಮ್ ಅನ್ಹ್ಯಾಪಿ ವಿತ್ ದ ಮೈಲ್ಡ್ ಆಟಿಟ್ಯೂಡ್ ಆಫ್ ದ ಮಾಡರೇಟ್ಸ್ ಕಾಲ್ಡ್ ದೆಮ್ ಪೊಲಿಟಿಕಲ್ ಬೆಗರ್ಸ್. ಸೊ ಇವರು ಎಕ್ಸ್ಟ್ರೀಮಿಸ್ಟ್ ಏನಂತ ಕರಿತಾ ಇದ್ರು ಅಂದರೆ ಮಾಡರೇಟ್ಸ್ಗೆ, ಇವರು ಒಂಥರ ಬ್ರಿಟಿಷರಿಗೆ ಹೋಗ್ಬಿಟ್ಟು ಬೇಡ್ತಾ ಇದ್ದಾರೆ, ಭಿಕ್ಷೆ ಬೇಡ್ದಂಗೆ ಬೇಡ್ತಾ ಇದ್ದಾರೆ, ಇದು ತಪ್ಪು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಪೊಲಿಟಿಕಲ್ ಬೆಗ್ಗರ್ಸ್ ಅಂತ ಕರಿತಾ ಇದ್ರು, ರಾಜಕೀಯ ಭಿಕ್ಷುಕರು ಅಂತ ಕರಿತಾ ಇದ್ರು. ಯಾರಿಗೆ? ಮಾಡರೇಟ್ಸಿಗೆ. ಯಾರು? ಎಕ್ಸ್ಟ್ರೀಮಿಸ್ಟ್ಸು. ಅವರು ಕಾಂಗ್ರೆಸ್ ಮೆಂಬರ್ಸೇ ಆಗಿದ್ರು. ದೋಸ್ ಹೂ ಕ್ರಿಟಿಸೈಸ್ ದ ಮಾಡರೇಟ್ ಥಿಂಕಿಂಗ್ ಆ್ಯಂಡ್ ಪ್ರೊಪಗೇಟೆಡ್ ಎಕ್ಸ್ಟ್ರೀಮಿಸ್ಟ್ ಐಡಿಯಾಸ್ ವೇರ್ ನೋನ್ ಆಸ್ ದ ಎಕ್ಸ್ಟ್ರೀಮಿಸ್ಟ್. ಸೊ ಯಾರು ಮಾಡರೇಟ್ಸ್ದು ಒಂದು ಮನೋಭಾವನೆಯನ್ನು ವಿರೋಧ ಮಾಡ್ತಾಯಿದ್ರು ಅವರನ್ನು ಎಕ್ಸ್ಟ್ರೀಮಿಸ್ಟ್ ಅಂತ ಕರೀತಾರೆ. ಓಕೆ, ಅರಬಿಂದೋ ಘೋಷ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಮತ್ತು ಬಾಲ್ ಗಂಗಾಧರ್ ತಿಲಕ್. ಸೊ ಅರಬಿಂದೋ ಘೋಷ್ ಆದಮೇಲೆ ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಅಂತ 3 ಜನ ಇದ್ದಾರೆ ನೋಡಿ. ಅವರನ್ನು ನಾವು ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್, ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ ಅವ್ರಿಗೆ. ಮೇನ್ 3 ಎಕ್ಸ್ಟ್ರೀಮಿಸ್ಟ್ಸು. ಅವ್ರ ಜೊತೆ ಅರಬಿಂದೋ ಘೋಷ್ನು ನೆನ್ಪಿಟ್ಕೊಳ್ಳಿ.
ಓಕೆ, ದೇ ವೇರ್ ದ ಪ್ರಾಮಿನೆಂಟ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್. ಇಷ್ಟು ಮಾಡರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ ಬಗ್ಗೆ. ಸೊ ಮಾಡರೇಟ್ಸ್ದು ಒಂದು ಫೇಸ್ ಯಾವಾಗಾಗಿತ್ತು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1885ಇಂದ 1906 ತನಕ. ಸೊ ಒಂದು 20 ವರ್ಷ. ನೆಕ್ಸ್ಟ್ ಒಂದು 14 ವರ್ಷ ಇವ್ರದ್ದೇಜು ಫೇಸು ಯಾರ್ದು, ಎಕ್ಸ್ಟ್ರೀಮಿಸ್ಟು, 1906ಇಂದ 1920. ಇವಾಗ ನಾವು ಪಾರ್ಟಿಷನ್ ಆಫ್ ಬೆಂಗಾಲ್ ಬಗ್ಗೆ ತಿಳಿಯೋಣ. ಬೆಂಗಾಲ್ ವಾಸ್ ದ ಸೆಂಟರ್ ಆಫ್ ಪ್ರೊಟೆಸ್ಟ್ ಆ್ಯಂಡ್ ಆ್ಯಂಟಿ ಬ್ರಿಟಿಷ್ ಸೆಂಟಿಮೆಂಟ್ಸ್. ಸೊ ಬೆಂಗಾಲು ತುಂಬ ಪ್ರೊಟೆಸ್ಟ್ ಭರಿತ ಒಂದು ಸ್ಟೇಟ್ ಆಗಿತ್ತು. ಇನ್ ಆರ್ಡರ್ ಟು ಕರ್ಬ್ ದಿಸ್, ದ ವೈಸ್ರಾಯ್ ಲಾರ್ಡ್ ಕರ್ಜನ್ ಪ್ರಪೋಸ್ಡ್ ಅ ಪ್ಲಾನ್ ಟು ಡಿವೈಡ್ ಬೆಂಗಾಲ್ ಸೈಟಿಂಗ್ ಅಡ್ಮಿನಿಸ್ಟ್ರೇಟಿಂಗ್ ಪ್ರಾಬ್ಲಮ್ಸ್. ಸೊ ಏನು ಮಾಡಿದ್ರು ಅಂದರೆ ವೈಸ್ರಾಯು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಬೆಂಗಾಲ್ನ. ಹೇಗೆ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂದರೆ, ಏನೋ ಒಂದು ನೆಪ ಬೇಕು ತಾನೇ ಡಿವೈಡ್ ಮಾಡೋಕ್ಕೆ. ಇಲ್ಲಿ ನಾವು ಸರಿ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ದೊಡ್ಡದಾಗಿದೆ ಬೆಂಗಾಲು ಅಂತ. ಆದರೆ ಅವ್ರ ರಿಯಲ್ ರೀಸನ್ ಏನಾಗಿತ್ತು, ಹಿಂದೂ ಮುಸ್ಲಿಮ್ನ ಡಿವೈಡ್ ಮಾಡೋಕ್ಕೆ. ಓಕೆ, ನಾವೆಲ್ಲರೂ ಒಂದೇ ಅಂತ ಇದ್ವಿ ತಾನೇ ನಾವು, ಆದರೆ ಅವರು ನಮ್ಮನ್ನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ದಸ್ ಬೈ ಕ್ರಿಯೇಟಿಂಗ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಟೂ ಕಮ್ಯುನಿಟೀಸ್ ದೇ ಟ್ರೈ ಟು ರೆಡ್ಯೂಸ್ ದ ಇಂಟೆನ್ಸಿಟಿ ಆಫ್ ದ ಫ್ರೀಡಮ್ ಸ್ಟ್ರಗಲ್. ಸೊ ಅವರು ಎರಡು ಕಮ್ಯುನಿಟೀಸ್ ಅಂದರೆ, ಓಕೆ, ಇದಕ್ಕಿಂತ ಮೊದಲು ಒಂದು ಸೆಂಟೆನ್ಸ್ ಇದೆ ನೋಡಿ, ಈಸ್ಟ್ ಆ್ಯಂಡ್ ವೆಸ್ಟ್ ಬೆಂಗಾಲ್ ಬೇಸ್ಡ್ ಆನ್ ಮುಸ್ಲಿಮ್ ಆ್ಯಂಡ್ ಹಿಂದೂ ಪಾಪ್ಯುಲೇಷನ್ ವೇರ್ ಕ್ರಿಯೇಟೆಡ್. ಸೊ ಈಸ್ಟ್ ಬೆಂಗಾಲು ಮತ್ತು ವೆಸ್ಟ್ ಬೆಂಗಾಲು ಡಿವೈಡ್ ಮಾಡ್ತಾರೆ. ಈಸ್ಟ್ ಬೆಂಗಾಲಲ್ಲಿ ಮುಸ್ಲಿಮ್ಸು, ವೆಸ್ಟ್ ಬೆಂಗಾಲಲ್ಲಿ ಹಿಂದೂಸು. ಸೊ ಆ ಥರ ಮಾಡಿಬಿಟ್ಟು ಈ ಒಂದು ಫ್ರೀಡಮ್ ಸ್ಟ್ರಗಲ್ದು ಒಂದು ಇಂಟೆನ್ಸಿಟಿ ಇತ್ತು ತಾನೆ, ಒಂದು ಬಿಸಿ, ಅದನ್ನು ತಂಡು ಮಾಡಿಬಿಡೋಕ್ಕೆ ಟ್ರೈ ಮಾಡ್ತಾರೆ ಇವರು. ಎಕ್ಸ್ಟ್ರೀಮಿಸ್ಟ್ ಅಪೋಸ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಇನ್ ದ ಇಯರ್ 1905. ಸೊ ಈ ಉಗ್ರರೂಪಿಯರು ಎಕ್ಸ್ಟ್ರೀಮಿಸ್ಟ್ ರವರು ಏನು ಮಾಡ್ತಾರೆ ಅಂದರೆ 1905ಅಲ್ಲಿ ನೀವು ಯಾಕೆ ಪಾರ್ಟಿಷನ್ ಮಾಡ್ತಾ ಇದ್ದೀರಾ ಬೆಂಗಾಲಿಗೆ ಅಂದ್ಕೊಂಡು ಡೈರೆಕ್ಟಾಗಿ ಹೇಳ್ತಾರೆ. ಹೈಲೈಟಿಂಗ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಆವಾಗ ಅವರು ಜನರಿಗೆ ಏನು ಹೇಳ್ತಾರೆ ಅಂದರೆ, ಇದು ಒಡೆದು ಆಳುವ ನೀತಿ ಅಂತ ಜಾಗೃತೆಯನ್ನು ಕೊಡ್ತಾರೆ. ಪ್ರೊಟೆಸ್ಟ್ ಸ್ಟಾರ್ಟೆಡ್ ಮೌಂಟಿಂಗ್ ಥ್ರೂ ಔಟ್ ದ ಕಂಟ್ರಿ ಅಗೇನ್ಸ್ಟ್ ದ ಡಿವಿಷನ್ ಆಫ್ ಬೆಂಗಾಲ್. ದ ಸ್ವದೇಶಿ ಮೂವ್ಮೆಂಟ್ ವಾಸ್ ವೆರಿ ಇಂಪಾರ್ಟೆಂಟ್ ಅಮಾಂಗ್ ದ ಪ್ರೊಟೆಸ್ಟ್. ಸೊ ಆವಾಗ ಸುಮಾರು ಮೂವ್ಮೆಂಟ್ಸ್ ಬರುತ್ತೆ. ಅದರಲ್ಲಿ ಸ್ವದೇಶಿ ಮೂವ್ಮೆಂಟು ತುಂಬ ಇಂಪಾರ್ಟೆಂಟು. ಈ ಸ್ವದೇಶಿ ಹೆಸರಲ್ಲೇ ಗೊತ್ತಾಗುತ್ತೆ ನಮಗೆ. ನೋಡಿ ಇಲ್ಲಿ ಫಸ್ಟ್ ಓದ್ಬಿಡೋಣ. ಸ್ವದೇಶಿ ಮೂವ್ಮೆಂಟ್ ಕಾಲ್ಡ್ ಫಾರ್ ಅ ಬ್ಯಾನ್ ಆನ್ ದ ವೆಸ್ಟರ್ನ್ ಗೂಡ್ಸ್ ಆ್ಯಂಡ್ ಆರ್ಗನೈಸೇಷನ್ ಸಪೋರ್ಟಿಂಗ್ ದ ಇಂಪೋರ್ಟ್ ಆಫ್ ಯುರೋಪಿಯನ್ ಐಟಮ್ಸ್. ಸೊ ಸ್ವದೇಶಿ, ನಮ್ಮ ಒಂದು ವಸ್ತು, ನಮ್ಮ ದೇಶದ ವಸ್ತು, ಸೊ ಅಂಥದ್ದೇ ನಾವು ಯೂಸ್ ಮಾಡಬೇಕು. ವೆಸ್ಟರ್ನ್ ಗುಡ್ಸ್ ಅಂದರೆ ಯುರೋಪಿಯನ್ ಗುಡ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ದೇ ಎನ್ಕರೇಜ್ ದ ಪೀಪಲ್ ಟು ಯೂಸ್ ಇಂಡಿಯನ್ ಗುಡ್ಸ್. ಸೊ ಅವರು ಇಂಡಿಯನ್ ಗುಡ್ಸ್ನ ಯೂಸ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾರೆ. ಇನ್ ದ ಬ್ಯಾಕ್ ಡ್ರಾಪ್ ಆಫ್ ದೀಸ್ ಎಕ್ಸ್ಪ್ಲೋಸಿವ್ ಪ್ರೊಟೆಸ್ಟ್ ಇನ್ 1911 ದ ಬ್ರಿಟಿಷ್ ಗೌರ್ಮೆಂಟ್ ವಿಡ್ರೂ ದ ಡಿಕ್ಲರೇಷನ್ ಆಫ್ ದ ಪಾರ್ಟಿಷನ್ ಆಫ್ ಬೆಂಗಾಲ್. ಈ ಥರ ಏನು ಪ್ರೊಟೆಸ್ಟ್ ಆಗ್ತಾ ಇದ್ದಂಗೆ 1911ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲು ಮಾಡಲ್ಲ ಅಂತ ಅವರು ಹೇಳ್ತಾರೆ ಜನರಿಗೆ, ಯಾರು ಬ್ರಿಟಿಷರು. ಓಕೆ, ಸೊ ಫ್ರೆಂಡ್ಸ್, ಇವಾಗ ಈ ಒಂದು ಟಾಪಿಕ್ನ ಮುಗಿಸ್ಬಿಟ್ಟು ನಾವು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀವಿ. ಎಕ್ಸ್ಟ್ರೀಮಿಸ್ಟ್ ಮೇಂಟೈನ್ ದಟ್ ಗುಡ್ ಅಡ್ಮಿನಿಸ್ಟ್ರೇಷನ್ ಕೆನಾಟ್ ಬಿ ಅ ಸಬ್ಸ್ಟಿಟ್ಯೂಟ್ ಫಾರ್ ಇಂಡಿಪೆಂಡೆನ್ಸ್. ಸೊ ಒಳ್ಳೆ ಅಡ್ಮಿನಿಸ್ಟ್ರೇಷನ್ನು ಅಂದ್ಕೊಂಡು ನಾವು ಹೋಗ್ತಾ ಇದ್ದರೆ ಅದು ಇಂಡಿಪೆಂಡೆನ್ಸ್ ಸಿಗೋಕ್ಕೆ ಹೆಲ್ಪ್ ಆಗಲ್ಲ. ಆಗ ಬಾಲ್ ಗಂಗಾಧರ್ ತಿಲಕ್ರವ್ರು ಏನು ಹೇಳ್ತಾರೆ ನೋಡಿ, ತಿಲಕ್ ಡಿಕ್ಲೇರ್ಡ್ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ವಿಲ್ ಹ್ಯಾವ್ ಇಟ್ ಅಟ್ ಎನಿ ಕಾಸ್ಟ್. ಓಕೆ, ಆಗ ಬಾಲ್ ಗಂಗಾಧರ್ ತಿಲಕ್ ಏನಂತಾರೆ ಅಂದರೆ, ಸ್ವರಾಜ್ಯ ಎಂಬ ಒಂದು ತಿಂಗು ನನ್ನ ಒಂದು ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡ್ಕೊಂಡೇ ಇರ್ತೀನಿ ಅಂದ್ಕೊಂಡು ಹೇಳ್ತಾರೆ. ಅದ್ರ ಮೀನಿಂಗ್ ಆ್ಯಕ್ಚುಲಿ ಇದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇವ್ರು ಏನಂತಾರೆ ಅಂದರೆ, ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಹ್ಯಾವ್ ಇಟ್ ಅಂತ ಹೇಳ್ತಾರೆ. ಸೊ ದಸ್ ಆ್ಯನ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ದ ಏಮ್ ಆಫ್ ಎಕ್ಸ್ಟ್ರೀಮಿಸ್ಟ್. ಸೊ ಎಕ್ಸ್ಟ್ರೀಮಿಸ್ಟು ಕೆಟ್ಟ ಭಾವನೆ ಏನಿಲ್ಲಾಗಿತ್ತು ಅವ್ರಿಗೆ, ಹೋರಾಟ ಮಾಡಿಬಿಟ್ಟು ನಾವು ಇಂಡಿಪೆಂಡೆಂಟ್ ಇಂಡಿಯಾನ ಗಳಿಸ್ಬೇಕು ಅಂತ ಹೇಳ್ತಾರೆ ಅವರು. ದೇ ಸ್ಟಾರ್ಟೆಡ್ ಪ್ರಿಪೇರಿಂಗ್ ದ ಕಾಮನ್ ಪೀಪಲ್ ಫಾರ್ ಫ್ರೀಡಮ್ ಸ್ಟ್ರಗಲ್. ಅವರು ಸಾಮಾನ್ಯ ಜನರನ್ನು ಸಹ ನೀವು ಫ್ರೀಡಮ್ ಸ್ಟ್ರಗಲ್ ಮಾಡಬೇಕು ಅಂತ ಅವ್ರು ಪ್ರೋತ್ಸಾಹ ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಥ್ರೂ ರಿಲಿಜಿಯಸ್ ಫಂಕ್ಷನ್ಸ್ ದೇ ಸ್ಟಾರ್ಟೆಡ್ ಆರ್ಗನೈಸಿಂಗ್ ಪೀಪಲ್ ಫಾರ್ ಅ ಫ್ರೀಡಮ್ ಮೂವ್ಮೆಂಟ್. ಸೊ ಅವರು ಸುಮಾರು ರಿಲಿಜಿಯಸ್ ಫಂಕ್ಷನ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಫ್ರೀಡಮ್ ಮೂವ್ಮೆಂಟ್ ಮಾಡಬೇಕು ನಾವು ಅಂದ್ಕೊಂಡು ಅರೇಂಜ್ ಮಾಡ್ತಾ ಇರ್ತಾರೆ. ಲೋಕಮಾನ್ಯ ತಿಲಕ್ ಯುಟಿಲೈಸ್ಡ್ ಇಸ್ ಕೇಸರಿ ಇನ್ ಮರಾಠಿ ಆ್ಯಂಡ್ ಮರಾಠ ನ್ಯೂಸ್ ಪೇಪರ್ ಇನ್ ಇಂಗ್ಲೀಷ್ ಫಾರ್ ಫ್ರೀಡಮ್ ಸ್ಟ್ರಗಲ್. ನಾನು ಆಗಲೇ ಹೇಳ್ದೆ ತಾನೆ ಕೇಸರಿ. ಸೊ ಅವರು ಮಾಡಿದವ್ರು ಯಾರಂದರೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್. ಓಕೆ, ಅವರು ಕೇಸರಿ ಎಂಬ ಒಂದು ಪತ್ರಿಕೆಯನ್ನು ರಿಲೀಸ್ ಮಾಡ್ತಾರೆ ಮರಾಠಿಯಲ್ಲಿ, ಮತ್ತು ಮರಾಠ ಎಂಬ ಒಂದು ನ್ಯೂಸ್ ಪೇಪರ್ನ ರಿಲೀಸ್ ಮಾಡ್ತಾರೆ ಇಂಗ್ಲೀಷಲ್ಲಿ. ಥ್ರೂ ದೀಸ್ ಪೇಪರ್ಸ್ ಹಿ ಕಾಲ್ಡ್ ಫಾರ್ ದ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದ ಫೈಟ್ ಫಾರ್ ಫ್ರೀಡಮ್. ಸೊ ಈ ಒಂದು ಇದರಿಂದ ಪೇಪರ್ಸಿಂದ ಅವರು ಎಲ್ಲರಿಗೂ ನೀವೆಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಫ್ರೀಡಮ್ ಸ್ಟ್ರಗಲಲ್ಲಿ ಅಂತ ಹೇಳ್ತಾರೆ. ಹಿ ವಾಸ್ ಇಂಪ್ರಿಸನ್ಡ್ ಫಾರ್ ಹಿಸ್ ರೆವಲ್ಯೂಷನರಿ ಆರ್ಟಿಕಲ್ಸ್ ಆ್ಯಂಡ್ ಎನ್ಕ್ವೈರೀಸ್ ವರ್ ಇನ್ಸ್ಟಿಟ್ಯೂಟೆಡ್ ಅಗೇನ್ಸ್ಟ್ ಹಿಮ್. ಹಿ ರೋಟ್ ಗೀತಾ ರಹಸ್ಯ ಇನ್ ದ ಜೇಲ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರಾಗ, ನೀವು ಈ ಥರ ರೆವಲ್ಯೂಷನರಿ ಅಂದರೆ ವೈಲೆಂಟ್ ಆರ್ಟಿಕಲ್ಸ್ನ ನೀವು
ಬಿಡ್ತಾ ಇದ್ದೀರಾ ಅಂದ್ಕೊಂಡು ಹೇಳಿಬಿಟ್ಟು ಅವರನ್ನು ಬಂದೆ ಖಾನೆಗೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ. ಆಮೇಲೆ ಅವ್ರ ವಿರುದ್ಧ ಎನ್ಕ್ವೈರೀಸ್ನ ಮಾಡ್ತಾರೆ, ಅಂದರೆ ಚರ್ಚೆಯನ್ನು ಮಾಡ್ತಾರೆ. ಸೊ ಬಾಲ್ ಗಂಗಾಧರ್ ತಿಲಕ್ರವರು ಜೈಲಲ್ಲಿದ್ದಾಗ್ಲೂ ಸಹ ಸುಮ್ಮನಿರಲಿಲ್ಲ. ಆವಾಗ ಅವರು ಗೀತ ರಹಸ್ಯ ಎಂಬ ಒಂದು ಬುಕ್ಕನ್ನು ಸಹ ಬರೀತಾರೆ. ಓಕೆ, ಸೊ ಇದಾದಮೇಲೆ ಇನ್ನು ಸುಮಾರು ಹಲವಾರು ಟಾಪಿಕ್ಸ್ ಇದೆ. ಸ್ವಲ್ಪ ದೊಡ್ಡ ಚಾಪ್ಟರ್ ಇದು. ಸೊ ಇದನ್ನು ನಾನು ಕೆಲವೊಂದು ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ದ ರೋಲ್ ಆಫ್ ರೆವಲ್ಯೂಷನರೀಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಮತ್ತು ಆದಷ್ಟು ಟಾಪಿಕ್ಸ್ನ ಕವರ್ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.